ಈಗ ಟ್ರೇಡರು ಅಡ್ವಾನ್ಸ್ ಪೇಮೆಂಟ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಫಸ್ಟ್ KA54.REMSL.in ಹೋಗಿ ಲಾಗಿನ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ ಕರೆಂಟ್ ಅವೈಲಬಲ್ ಬ್ಯಾಲೆನ್ಸ್ ಅಂತ ಇದೆ, ಆಯಿತಾ. ಅದಾದಮೇಲೆ ನೆಕ್ಸ್ಟು ವಾಲೆಟ್ ಕ್ಲಿಕ್ ಮಾಡಿ, ವಾಲೆಟ್ ಪೇಮೆಂಟು ಕ್ಲಿಕ್ ಮಾಡಾದಮೇಲೆ ಕರೆಂಟ್ ಬ್ಯಾಲೆನ್ಸ್ 0 ಅಂತ ಇದೆ, ವ್ಯಾಲ್ಯೂ ಹಾಕಿ ಆಮೇಲೆ ಮೇಕ್ ಪೇಮೆಂಟ್ ಅಂತ ಕೊಟ್ಟು ಸೇವ್ ಕೊಡಿ. ಇದಾದಮೇಲೆ ನೆಕ್ಸ್ಟು ಸ್ಕ್ಯಾನು ಅದು ಇದು ಕೇಳುತ್ತೆ. ಈಗಾಗಲೇ ನೀವು ಮಾಡ್ತಾ ಇದ್ದೀರಲ್ಲ ಈ ಟೈಪ್ ಕೇಳುತ್ತೆ. ಮೇಕ್ ಪೇಮೆಂಟ್ ಅಂತ ಮಾಡಿಬಿಟ್ಟು ಸ್ಕ್ಯಾನರ್ ಕೊಡಿ, ಸ್ಕ್ಯಾನ್ ಕೊಟ್ಬಿಟ್ಟು ಪೇಮೆಂಟ್ ಮಾಡಿ. ಯಾರು ಮಾಡೋದು? ಟ್ರೇಡರ್ ಮಾಡೋದು. ಇದು ಅವ್ರವ್ರ ಲಾಗಿನ್ನಿಗೆ ಕೊಟ್ಬಿಟ್ಟಿದ್ದೀವಿ ಡೈರೆಕ್ಟಾಗಿ. ವಾಲೆಟ್ ಪೇಮೆಂಟ್ ಇದು. ಇದಾದಮೇಲೆ ನೆಕ್ಸ್ಟು ಸಕ್ಸಸ್ ಅಂತ ಬರುತ್ತೆ. ಸಕ್ಸಸ್ ಅಂತ ಬಂದಾದಮೇಲೆ ಅಡ್ವಾನ್ಸ್ ಪೇಮೆಂಟ್ ಡೀಟೇಲ್ಸ್ ಸರ್ಚ್ ಕೊಡಿ. ನೀವು ಇಲ್ಲಿ ಪ್ರಿಂಟೌಟ್ ತೊಗೋಬೋದು, ಆಯಿತಾ. ಪ್ರಿಂಟೌಟ್ ಒಂದು ತೊಗೋಬೋದು ಅಡ್ವಾನ್ಸ್ ಪೇಮೆಂಟಿಂದ, ವಾಲೆಟ್ ಪೇಮೆಂಟ್. ಇದಾದಮೇಲೆ ನೆಕ್ಸ್ಟು ನೀವು ಅಲ್ಲಿ ಅಡ್ವಾನ್ಸ್ ಪೇಮೆಂಟ್ ಡೀಟೇಲ್ಸಿಗೆ ಹೋಗ್ಬಿಟ್ಟು ನೋಡ್ಬೋದು. ನೀವು ಎಷ್ಟೆಷ್ಟು ನಾವು ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ದೀರಾ ವಾಲೆಟಿಗೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ವಾಲೆಟ್ ಪೇಮೆಂಟು ಇದೆ. ನೀವು ಅಕಸ್ಮಾತ್ ಡೈರೆಕ್ಟ್ ಪೇಮೆಂಟ್ ಮಾಡ್ತೀವಿ ಅಂದರೆ ಡೈರೆಕ್ಟ್ ಮೇಕ್ ಪೇಮೆಂಟ್ ಅಂತ ಐತಲ್ಲ, ಮೇಕ್ ಪೇಮೆಂಟು ಅಂತಲೂ ಮಾಡ್ಬೋದು ನೀವು. ನೋಡಿರಿ, ಇಲ್ಲಿ ಕರೆಂಟ್ ಅವೈಲಬಲ್ ಬ್ಯಾಲೆನ್ಸು ₹100 ಆ್ಯಡ್ ಆಗಿದೆ, ಆಯಿತಾ. ಈಗ ಒಂದು ಫಾರ್ಮ ಪರ್ಚೇಸ್ ಮಾಡೋಣ ನಾವು. ನ್ಯೂ ಎಂಟ್ರಿ. ಅದಾದಮೇಲೆ ಇದನ್ನು ಸಬ್ ಮಾರ್ಕೆಟ್ ಕೋಡ್ ತೊಗೊಂಡು ಇಂಪೋರ್ಟರ್ ನೇಮ್ ತೊಗೊಳೋಣ, ಅಡ್ರೆಸ್ ತೊಗೊಳೋಣ. ಅದಾದಮೇಲೆ ಕಮೋಡಿಟಿ, ಕ್ವಿಂಟಲ್ಲು, ರೇಟು. ಇದಾದಮೇಲೆ ನಂಬರ್ ಆಫ್ ಬ್ಯಾಗ್ಸ್ ಟೈಪ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮ್ಯಾನ್ಯಲ್ ರಿಸಿಪ್ಟ್ ನಂಬರ್ ಹಾಕ್ರಿ. ನೆಕ್ಸ್ಟು ಈಗ ನೋಡಿ 11.2 ಮಾರ್ಕೆಟ್ ಫೀಸ್ ಜನ್ರೇಟ್ ಆಗಿದೆ. ಸೇವ್ ಕೊಟ್ಬಿಡಿ. ಇದಾದಮೇಲೆ ಡೈರೆಕ್ಟ್ ಪರ್ಚೇಸ್ ಲಿಸ್ಟು ನಿಮ್ಮ ರೈಟ್ ಸೈಡಲ್ಲಿ ಸ್ಕ್ರಾಲ್ ಮಾಡಿರಿ. ಚೆಕ್ ಮಾಡಾದ್ಮೇಲೆ ಈಗ ನೋಡಿರಿ 4 ಪೇಮೆಂಟ್ ಇದೆ, ಆಯ್ತಾ. ಜಸ್ಟ್ ವೆರಿಫೈ ಮಾಡಿಕೊಡ್ರಿ ಯಾವ್ದು ಪೇಮೆಂಟ್ ಮಾಡಬೇಕು ಏನು ಅಂತ. ನಾನೇನು ಮಾಡ್ತೀನಿ, ನಾನು 4 ಸೆಲೆಕ್ಟ್ ಮಾಡ್ಕೊತೀನಿ. 4 ಸೆಲೆಕ್ಟ್ ಮಾಡಿಕೊಂಡು ಪೇ ಆಲ್ ಅಂತ ಕೊಡ್ತೀನಿ. ಪೇ ಆಲ್ ಅಂತ ಕೊಡ್ಸಕ್ಕೆ ನೋಡಿರಿ ಅಲ್ಲಿ ₹40 ಐತಿ. ವಾಲೆಟ್ ಪೇಮೆಂಟಾಗ 100 ಐತಿ. ವಾಲೆಟ್ ಪೇಮೆಂಟ್ ಅಂತ ಕೊಡಿ. ಸಕ್ಸಸ್ಫುಲಿ ಆಗಿದೆ. ವಾಲೆಟ್ ಪೇಮೆಂಟಿಂದ ಸಕ್ಸಸ್ ಆಗಿಬಿಟ್ಟಿದೆ. ನೀವು ಪ್ರಿಂಟೌಟ್ ತೊಗೋಬೋದು ಇದನ್ನು. ನೋಡಿ, ನಾವು 4 ವಾಲೆಟ್ ಪೇಮೆಂಟ್ ಮಾಡಿದ್ದೀವಿ. ವಾಲೆಟ್ ಪೇಮೆಂಟು ಡೈರೆಕ್ಟಾಗಿ ವಾಲೆಟ್ ಪೇಮೆಂಟ್ ಅಂದರೆ ಏನು ಅಂದರೆ, ಫಸ್ಟು ಹಣನ ಸ್ಟೋರ್ ಮಾಡ್ಕೊಳೋದು. ವಾಲೆಟ್ನಾಗ ನೀವು ಯಾವಾಗ ನೀವು ಫಾರ್ಮ ಪರ್ಚೇಸ್ ಮಾಡ್ತೀರೋ ಆವಾಗ ಡೈರೆಕ್ಟಾಗಿ ವಾಲೆಟಿಂದನೇ ತೊಗೋಬೋದು. 2 ಆಪ್ಷನ್ನು ಕೊಟ್ಟಿದ್ದೀವಿ. ನೀವು ವಾಲೆಟ್ ಪೇಮೆಂಟಾದ್ರು ಮಾಡ್ಕೋಬೋದು, ಇಲ್ಲಾಂದರೆ ಮೇಕ್ ಪೇಮೆಂಟ್ ಅಂತ ಇದೆ. ಮೇಕ್ ಪೇಮೆಂಟ್ ಅಂತ ಹಾಕಿದರೆ ಡೈರೆಕ್ಟಾಗೂ ಮಾಡ್ಕೋಬೋದು. ಯಾರು ಮಾಡೋದು? ಇದು ಟ್ರೇಡರು. ಅದಾದಮೇಲೆ ಇನ್ನೊಂದೇನು ಅಂದರೆ, ಯಾವುದೇ ಕಾರಣಕ್ಕೂ ಟ್ರೇಡರ್ ಅವರು ಯಾರಿಗೂ ಅಂದರೆ ಬೇರೆಯವ್ರ ಟ್ರೇಡರ್ಸಿಗೆ ಕ್ರೆಡೆನ್ಷಿಯಲ್ಸು ಅವು ಇವು ಶೇರ್ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ನೀವು ವಾಲೆಟ್ ಪೇಮೆಂಟ್ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡ್ರಿ. ನೀವು ಇಲ್ಲಿ ವೆರಿಫೈ ಮಾಡ್ಕೋಬೋದು ನೀವು ಮಧ್ಯದಲ್ಲಿ. ಈ ವಾಲೆಟ್ ಪೇಮೆಂಟ್ ಹಾಕಿ ನಾವು ಇದಕ್ಕೆ ಮಾಡಿ ಫಾರ್ಮ ಪರ್ಚೇಸ್ ಮಾಡಿದ್ದೀವಲ್ಲ, ಇಲ್ಲಿ ವಾಲೆಟಿಂದನೇ ಡೈರೆಕ್ಟಾಗಿ ಕಟ್ ಆಗಿಬಿಟ್ಟಿರುತ್ತೆ ₹40. ನೀವು ಚೆಕ್ ಮಾಡ್ಕೋಬೋದು. ಇಷ್ಟು ಮಾಹಿತಿ ನಾವು ಕೊಟ್ಟಿದ್ದೀವಿ ಟ್ರೇಡರ್ಸ್ ಅವ್ರಿಗೆ. ಥ್ಯಾಂಕ್ ಯು.